ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಸರ್ಪ್ರೈಸ್ ಬೇಬಿ ಶವರ್, ಮಾಮ್ ಟು ಬಿ ಸೆಲೆಬ್ರೇಷನ್. ನಿಜವಾಗ್ಲೂ ನನಗೆ ಒಂದು ಸಣ್ಣ ಕ್ಲೂ ಸಹ ಇರಲಿಲ್ಲ ಇವತ್ತು ನನ್ನ ಬೇಬಿ ಶವರ್ ಅಥವಾ ಮಾಮ್ ಟು ಬಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅಂತ. ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಆ್ಯಕ್ಚುಲಿ ಅಷ್ಟು ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನನಗೋಸ್ಕರ ಅವ್ರ ಟೈಮ್ನ ಫ್ರೀ ಮಾಡಿಕೊಂಡು ಅವ್ರ ಕೆಲಸಗಳನ್ನೆಲ್ಲ ಒನ್ ಡೇಗೆ ಸೈಡ್ನಲ್ಲಿ ಇಟ್ಬಿಟ್ಟು ನನಗೋಸ್ಕರ ಎಲ್ಲರೂ ಬಂದಿದ್ದರು. ತುಂಬ ದಿನ ಆಗಿತ್ತು ಇವ್ರನ್ನೆಲ್ಲ ಹೀಗೆ ಒಟ್ಟಿಗೆ ನೋಡಿ. ಈ ರೀತಿ ನಾವೆಲ್ಲ ಒಟ್ಟಿಗೆ ಇದ್ದಿದ್ದು ಅಂದರೆ ಮೇಕೋರ್ ಕ್ಲಾಸ್ ಏನಿತ್ತು ಅಲ್ಲಿ ಟ್ರೈನಿಂಗಲ್ಲಿರುವಾಗ ಈ ರೀತಿ ಒಟ್ಟಿಗೆ ಇರ್ತಾಯಿದ್ವಿ. ಆಫ್ಟರ್ನೂನ್ ಲಂಚ್ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಬರೋದು, ಈ ರೀತಿ ಎಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಆ ಟೈಮೆಲ್ಲ ನೆನಪಾಯಿತು ನನಗೆ ಆ್ಯಕ್ಚುಲಿ ಇವತ್ತು. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನೂ ಸ್ವಲ್ಪ ಜನ ಬರಬೇಕಾಗಿತ್ತು. ಆ್ಯಕ್ಚುಲಿ ಅವರು ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಅವರು ಬರೋಕ್ಕಾಗಿಲ್ಲ. ಇಟ್ಸ್ ಓಕೆ. ಇವರಿಷ್ಟು ಜನ ಅವ್ರ ಟೈಮ್ನ ಫ್ರೀ ಮಾಡ್ಕೊಂಡು ಬಂದಿದ್ದು ನನಗೆ ತುಂಬಾ ಖುಷಿ ಅನ್ನಿಸ್ತು. ಸರ್ಪ್ರೈಸಾಗಿ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಈ ರೀತಿ ಏನೋ ಒಂದು ಸೆಲೆಬ್ರೇಟ್ ಮಾಡ್ತಾರೆ ನನಗೇನೋ ಇಮ್ಯಾಜಿನೇ ಇರಲಿಲ್ಲ ನನಗೆ. ನಾನು ಐಡಿಯಾದಲ್ಲೇ ಇರಲಿಲ್ಲ. ಸಡನ್ನಾಗಿ ಕಾಲ್ ಮಾಡಿಬಿಟ್ಟು ಹಿಂಗೆ ಜಸ್ಟ್ ಫ್ರೆಂಡ್ಸ್ ಎಲ್ಲರೂ ಲಂಚ್ಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ, ಇನ್ನೇನು ನಾನು ಡೆಲಿವರಿ ಆಗಿಬಿಟ್ರೆ ಮತ್ತೆ ಇನ್ನು ಆಚೆ ಹೋಗೋಕ್ಕಾಗೋದಿಲ್ವಲ್ಲ ಅಂತಂದ್ಬಿಟ್ಟು ಹೊರಡೋಣ ಅಂತಂದ್ಬಿಟ್ಟು ಬಂದ ಮೇಲೇ ಗೊತ್ತು ನನಗೆ ಈ ರೀತಿ ಏನೋ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು. ಅಲ್ಲಿವರೆಗೂ ನನಗೆ ಯಾವುದೇ ರೀತಿ ಕ್ಲೂ ಇರಲಿಲ್ಲ. ಎಲ್ಲನೂ ಸೀಕ್ರೆಟಾಗಿ ಮೇಂಟೈನ್ ಮಾಡಿದರು. ತುಂಬ ಖುಷಿ ಆಯಿತು ನನಗೆ. ಎಲ್ಲರನ್ನೂ ಹೀಗೆ ಒಟ್ಟಿಗೆ ನೋಡಿ ಖುಷಿಯಾಗಿ ಎಲ್ಲ ವಿಶ್ ಮಾಡ್ತಾಯಿದ್ರು ನನಗೆ. ಹಾಗೆ ಒಬ್ಬೊಬ್ಬರೇ ಬಂದು ಫೋಟೋಸ್ ತಗೊತಾಯಿದ್ರು. ಗರ್ಲ್ಸ್ ಅಂದರೆ ಗೊತ್ತಲ್ವ ನಿಮಗೆ, ಫೋಟೋಸ್ ಮೇಯ್ನು. ಎಷ್ಟು ಫೋಟೋಸ್ ತಗೊಂಡ್ರೂ ಸಾಲೋದಿಲ್ಲ. ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ಒಬ್ಬೊಬ್ಬರೇ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೋತಾಯಿದ್ರು. ಇಲ್ಲಿರೋ ಅಷ್ಟು ಜನ ಗರ್ಲ್ಸ್ ಕೂಡ ಮೇಕಪ್ ಆರ್ಟಿಸ್ಟೇ, ಒಬ್ಳನ್ನ ಬಿಟ್ಟು. ಈಗ ಅಲ್ಲಿ ಬರ್ತಿದ್ದಾಳಲ್ಲ ಬ್ಲ್ಯಾಕ್ ಟಿ ಶರ್ಟ್ ಹಾಕ್ಕೊಂಡು, ಅವಳೊಬ್ಬಳು ಮಾಡೆಲ್, ಮತ್ತು ಇವಾಗ ಇನ್ನೂ ಸ್ಟಡಿ ಮಾಡ್ತಿದ್ದಾಳೆ ಸಿಂಚನ ಅಂತ. ಇವರಿಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳಿಗೆ ಈಗ ಆ್ಯಕ್ಚುಲಿ ಸೀಸನ್ ನಡೀತಾ ಇದೆ. ತುಂಬ ವರ್ಕ್ ಇರುತ್ತೆ, ಆರ್ಡರ್ಸ್ ಇರುತ್ತೆ. ಅದ್ರ ಮಧ್ಯೆನೂ ಫ್ರೀ ಮಾಡಿಕೊಂಡು ನನಗೋಸ್ಕರ ಟೈಮ್ ಕೊಟ್ಟಿದ್ದು ನನಗೆ ತುಂಬಾ ಖುಷಿ ಆಯಿತು. ಒಂದು ಕಡೆ ಪಾಪ ಇಷ್ಟೆಲ್ಲ ನನಗೋಸ್ಕರ ಸೆಲೆಬ್ರೇಟ್ ಮಾಡ್ತಿದ್ದಾರಲ್ಲ ಅಂತಲೂ ಅನ್ನಿಸ್ತು. ಫುಲ್ ಅನ್ಎಕ್ಸ್ಪೆಕ್ಟೆಡು. ನಾನು ಯಾವುದೇ ರೀತಿ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ಥರ ಏನೋ ಮಾಡ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅಂತಂದ್ಬಿಟ್ಟು. ಆದರೂ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಫಸ್ಟ್ ಬೇಬಿ ಟೈಮಲ್ಲಿ ಕೊರೋನಾ ಆಗಿದ್ದರಿಂದ ಸೀಮಂತನೂ ತುಂಬ ಸಿಂಪಲಾಗಿ ಮಾಡ್ಕೊಂಡ್ವಿ. ಒಂದು ಫೋಟೋಶೂಟ್ ಮಾಡ್ಸೋಕ್ಕಾಗಿರಲಿಲ್ಲ. ಈ ರೀತಿ ಎಲ್ಲ ಆಯಿತು. ಆದರೆ ಈ ಸಲ ತುಂಬಾ ಎಂಜಾಯ್ ಮಾಡಿದೆ ನಾನು. ಊರಿಗೆ ಹೋಗಿದ್ದಾಗಿರ್ಬೋದು, ಅಲ್ಲಿ ಫೋಟೋಶೂಟ್ ಮಾಡಿಸಿದ್ದು, ಸ್ವಲ್ಪ ಟ್ರಾವೆಲ್ ಮಾಡಿದ್ದೆ ಬ್ಯಾಂಗ್ಳೂರ್ ಟು ಶಿವಮೊಗ್ಗ, ಈ ರೀತಿ ಎಲ್ಲ. ಅದರಲ್ಲೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈ ರೀತಿ ಸೆಲೆಬ್ರೇಟ್ ಮಾಡ್ತಿರೋದು, ಇದು ಎಲ್ಲ ತುಂಬಾ ಒಂಥರ ಚೆನ್ನಾಗಿತ್ತು. ಮತ್ತು ಇದೆಲ್ಲ ಹೊಸ್ತು ನನಗೆ. ಈ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ನಾನು ಯಾವಾಗ್ಲೂ. ಆದರೂ ತುಂಬ ಖುಷಿಯಾಯಿತು. ಇವರು ಇವಾಗ ಸ್ವಲ್ಪ ಜನ ಏನು ಮಾಡ್ತಿದ್ದಾರೆ ಅಂತಂದರೆ ಗರ್ಲ್ಸ್ ಸೈಡ್ ಬಾಯ್ಸ್ ಸೈಡ್ ಅಂತಂದ್ಬಿಟ್ಟು ಆ ಸ್ಟಿಕ್ಕರ್ಸ್ನ ಇಟ್ಕೊಂಡು ಡಿವೈಡ್ ಆಗ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬಾಯ್ಸ್ ಸೈಡ್ಗೆ ಬಂದುಬಿಟ್ಟಿದ್ದಾರೆ. ನಾನು ಬಾಯ್ಸ್ ಸೈಡ್ ಅಂತ.
ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾಯಿತು. ಇದನ್ನೆಲ್ಲನೂ ಕ್ಯಾಪ್ಚರ್ ಮಾಡ್ತಾಯಿದ್ದಿದ್ದು ವರ್ಷ. ಹಾಗಾಗಿ ಲಾಸ್ಟಿಗೆ ಅವ್ರನ್ನ ಕರೆದು ಕೇಕ್ನ ತಿನ್ನಿಸ್ಬೇಕಾಯ್ತು. ಏನೂ ಮಾಡೋಕ್ಕಾಗಲ್ಲ, ಅವ್ರು ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ಅವರು ಮೇಯ್ನ್ ಆಗಿದ್ದರು, ಏನೂ ಮಾಡೋಕ್ಕಾಗಲ್ಲ. ಮತ್ತು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಗಿಫ್ಟಾಗಿ ನಾನು ಫೋಟೋಶೂಟ್ ಮಾಡಿಸಿರೋದ್ರಲ್ಲಿ ಒಂದು ಫೋಟೋನ ಪಿಕ್ ಮಾಡಿಬಿಟ್ಟು ಫೋಟೋ ಫ್ರೇಮ್ ಮಾಡಿಸಿ ತೊಗೊಂಬಂದಿದ್ರು. ಅದು ಅಷ್ಟೇ ನೋಡಿ ತುಂಬ ಖುಷಿಯಾಯಿತು ನನಗೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾವುದೂ ಈ ರೀತಿ ಏನೋ ಒಂದು ಆಗತ್ತೆ ಇವತ್ತು ಅನ್ನೋ ಒಂದು ಥಾಟೇ ಇರಲಿಲ್ಲ ನನಗೆ. ಆ ಫೋಟೋನ ನೋಡಿ ತುಂಬ ಖುಷಿಯಾಯಿತು. ಅವರು ಎಲ್ಲರೂ ನಾನು ಖುಷಿ ಪಡ್ತಾಯಿದ್ದಿದ್ದು ನೋಡಿ ಅವರೆಲ್ಲ ಫುಲ್ ಖುಷಿಯಾಗಿದ್ದರು. ನನಗೆ ತುಂಬ ಖುಷಿಯಾಯಿತು. ಆ ಫೋಟೋನು ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಇನ್ನೂ ಫೋಟೋಸ್ದು ಮುಗ್ದಿರಲಿಲ್ಲ ಇವ್ರುಗಳದ್ದು. ಅಣ್ಣನ ಜೊತೆ ನಿಂತ್ಕೋ, ಆ ಕಡೆ ನಿಂತ್ಕೋ, ಈ ಕಡೆ ನಿಂತ್ಕೋ ಅಂತಂದ್ಬಿಟ್ಟು ಪೋಸಸ್ ಎಲ್ಲ ಅವರೇ ಹೇಳ್ಕೊಟ್ಬಿಟ್ಟು ಫೋಟೋಸ್ನ ತೆಗಿತಾಯಿದ್ರು. ಅಲ್ಲಿಂದ ಆಚೆ ಬಂದಮೇಲೆ ಮತ್ತೆ ನನ್ನ ಜೊತೆ ಅಂತಂದ್ಬಿಟ್ಟು ಒಬ್ಬೊಬ್ಬರೇ ಬಂದು ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ತುಂಬ ಅಂದರೆ ತುಂಬ ಹ್ಯಾಪಿಯಾಗಿತ್ತು ನನಗೆ. ಈ ರೀತಿ ಅನ್ಎಕ್ಸ್ಪೆಕ್ಟೆಡಾಗಿ ಏನಾದರೂ ಆಯಿತು ಅಂದಾಗ ನನಗೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು, ಸ್ಪಾಟಲ್ಲೂ ಅಷ್ಟೇ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ತುಂಬ ಒಂಥರ ಶೈ ಫೀಲ್ ಮಾಡ್ತಾಯಿರ್ತೀನಿ. ಆದರೆ ಎಲ್ಲರೂ ನಮ್ಮವರೇ ಆಗಿದ್ದರಿಂದ ಫಸ್ಟ್ ಈವೆಂಟ್ ಈ ರೀತಿ ಸರ್ಪ್ರೈಸಾಗಿ ನನಗೆ ಈ ರೀತಿ ಏನೋ ಮಾಡಿದ್ದು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ತುಂಬಾ ಎಕ್ಸೈಟ್ ಆಗಿತ್ತು, ಖುಷಿಯಾಗಿತ್ತು ನನಗೆ. ಮತ್ತು ಸ್ವಲ್ಪ ಎಲ್ಲರೂ ಫೋಟೋಸ್ ಎಲ್ಲ ತಗೊಂಡು ಟೈಮ್ ಆಗ್ತಾ ಬಂದಿತ್ತು. ಅವರು ಏನು ಹಾಲ್ ಬುಕ್ ಮಾಡಿದ್ರಲ್ವ ನೆಕ್ಸ್ಟ್ ಈವೆಂಟಿಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಅವರು ಒಂದು ಟೈಮ್ ಬಂದು ಹೇಳಿದ್ರು ನಮಗೆ. ಹಾಗಾಗಿ ಸರಿ ಫೋಟೋಸ್ ಎಲ್ಲ ತೊಗೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಇನ್ನೂ ಮುಗ್ದಿರಲಿಲ್ಲ ಸ್ವಲ್ಪ ಜನದ್ದು. ಏನಾದರೂ ಫನ್ ಆ್ಯಕ್ಟಿವಿಟೀಸ್ ಮಾಡೋಣ, ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಏನೇನೋ ಪ್ಲ್ಯಾನ್ ಎಲ್ಲ ಮಾಡಿದ್ರು. ಜಸ್ಟ್ ನಾವೆಲ್ಲ ಮೂವ್ ಆಗೋಣ, ಲಾಸ್ಟಿಗೆ ಅವಳನ್ನ ರಿವೀಲ್ ಮಾಡೋಣ ಅಂತ ಏನೋ ಪ್ಲ್ಯಾನ್ ಮಾಡಿಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ರು. ಅದು ತುಂಬ ಫನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ, ಪ್ರತಿಯೊಬ್ಬರೂ ಅಷ್ಟೇ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಅದೇ ರೀತಿ ಸಪೋರ್ಟಿವ್ ಆಗಿದ್ದರು. ಯಾರೂ ಅದು ಬೇಡ ಇದು ಬೇಡ ಅನ್ನೋ ಥರ ಎಲ್ಲ ಏನು ಮಾಡಲಿಲ್ಲ. ಒಟ್ಟಿಗೆ ನಾನು ಖುಷಿಯಾಗಿರೋದಕ್ಕೆ ಏನು ಬೇಕೋ ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಬಂದುಬಿಟ್ಟಿದ್ರು ಅನಿಸುತ್ತೆ. ಹಾಗಾಗಿ ಫನ್ ಆ್ಯಕ್ಟಿವಿಟೀಸ್ ಎಲ್ಲ ಆಯಿತು. ಸರಿ ಈಗ ಅಲ್ಲಿಂದ ಹೊರಡೋಣ, ಊಟ ಟೈಮ್ ಆಗಿತ್ತು, ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಮಹಾದೇವಣ್ಣ ಪಲಾವ್ ಅಂತಂದ್ಬಿಟ್ಟು ಸ್ವಲ್ಪ ಫೇಮಸ್ ಇದೆ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿಗೆ ಬಂದ್ವಿ. ಎಲ್ಲರೂ ಹೋಗ್ತಾ ಇದ್ದೀವಿ ಊಟಕ್ಕೆ ಅಂತಂದ್ಬಿಟ್ಟು ಇವಾಗ. ಅಕ್ಕ ಬನ್ನಿ ತಿನ್ನಿ ಅಂತ. ಹಾಯ್ ಫ್ರೆಂಡ್ಸ್, ನಾವು ಯಾವಣ್ಣ ಮಹಾದೇವಣ್ಣ ಅವ್ರದ್ದು ಪಲಾವ್ ತಿನ್ನೋ ಚಿಕನ್ ಮಟನ್ ಪಲಾವ್ ತಿನ್ನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ತಗೊಳ್ಳಿ. ಇದು ಇಂಡಿಯಾದಲ್ಲೇ ಗೊತ್ತಾಗಿರೋ ವಿಷಯ. ತಿನ್ನಗನು ಹೆಂಗಿದೆ? ಟೇಸ್ಟ್ ಮಾಡಿದ್ರಾ? ಬೆಳ್ಳುಳ್ಳಿ ಕಬಾಬಾ? ತಿನ್ನಗನು ಹಾಕು. ಎಲ್ಲ ಖಾಲಿಯಾಗಿರುತ್ತೆ. ಖಾಲಿಯಾಗಿದ್ದ ಅವಳೆಲ್ಲ ಖಾಲಿ ಮಾಡಿದ್ದು. ಫ್ರೆಂಡ್ಸ್ ಇಂದ ಸ್ಟಾರ್ಟ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲ ಪ್ಲೇಟ್ ಅಲ್ಲಿ ಇಟ್ಬಿಡೋಣ. ಹಾಯ್ ಫ್ರೆಂಡ್ಸ್, ನೋಡಿ ಎಲ್ಲ ಅವಳೆ ತಿಂದಿತ್ತು. ಅವಳು ತಿಂದೆಲ್ಲ ನಮ್ಮ ತಟ್ಟೆ ಹತ್ರ ನಮ್ಮ ಹತ್ರ ಇಟ್ಬಿಟ್ಟಿದ್ದಾಳೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್.
ಬಂದ್ವಿ ತಿಂದ್ವಿ ಇವಾಗ ಹೋಗ್ತಾ ಇದೀವಿ. ಇವತ್ತು ನಮ್ಮ ಫ್ರೆಂಡು ನವ್ಯ ಅವ್ರದ್ದು ಬೇಬಿ ಶವರ್ ಮಾಡಿದ್ವಿ, ಖುಷಿ ಆಯ್ತು. ಅವಳಿಗೆ ದೇವರು ಒಳ್ಳೇದು ಮಾಡಲಿ. ಅವಳಿಗೆ ಇಷ್ಟಪಟ್ಟು ಬೇಬಿ ಗರ್ಲ್ ಅಂತೆ, ಬೇಬಿ ಗರ್ಲೇ ಆಗಲಿ. ಆದ್ರೆ ಒಂದ್ ಸೈಡ್ ಅಲ್ಲಿ ಬೇಬಿ ಬಾಯ್ ಇದ್ರೆ ಚೆನ್ನಾಗಿರುತ್ತೆ. ಆಯಿತು, ಸೇಫ್ ಜರ್ನಿ ಆಗಲಿ, ಡೆಲಿವರಿ ಸೇಫ್ ಆಗಿ. ನೆಕ್ಸ್ಟ್ ಉಷಾ ಅಲ್ಲಲ್ಲೇ ಇರಿ ಪರವಾಗಿಲ್ಲ. ಹೇಳೆ ಅದು ಸರ್ಪ್ರೈಸ್ ಆಮೇಲೆ ರಿವೀಲ್ ಆಗುತ್ತೆ. ಹಾಂ, ಬಾಯ್ ಬೇಕಂತೆ ನಿಮಗೆ? ಬಾಯ್ ಬೇಬಿ ಬೇಕು. ಗಾನು ಹಾಂ ಅಷ್ಟೇ. ವಿ ನಾಟ್ ಟೇಕನ್ ಒನ್ ವರ್ಡ್ ಆನ್ಸರ್, ಪ್ಲೀಸ್ ಟೆಲ್. ಬಂದು ಎಲ್ಲ ಒಟ್ಟಿಗೆ ಸೇರಿ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡಿದ್ದು ಎಲ್ಲರನ್ನು. ತುಂಬಾ ಖುಷಿ. ಚೆನ್ನಾಗಿರೋದು ಅಣ್ಣ, ನಿಮಗೆ ಗನ್ಸ್ ಯಾವ ಮಗುನಾರಾಗ್ಲಿ ಮಗು ತಾಯಿ ಇಬ್ರು ಚೆನ್ನಾಗಿದೆ. ಸೊ ಸ್ವೀಟ್ ಆಫ್ ಯು. ಆಮೇಲೆ ಮತ್ತೆ ಏನು ಅನಿಸ್ತು ಎಲ್ಲ ಸೇರಿದ್ದು? ಎಲ್ಲ ಸೇರಿ ತುಂಬಾ ಖುಷಿ ಆಯ್ತು. ಇದೇ ತರ ಹಾಸ್ಪಿಟ್ಲ್ ಬಂದು ಸೇರ್ಕೊಂಡು ನಮ್ಮ ಅಕ್ಕ ಸೂಪರ್ ಸೂಪರ್. ಸ್ವೀಟ್ ಅಲ್ಲ, ಎಲ್ಲ ಸೇರಿದ ಹೆಂಗ ಅನಿಸ್ತು? ಸೂಪರ್. ನವ್ಯಕ್ಕಂಗೆ ಗಂಡು ಮಗುನೇ ಆಂಟಿ ಆ್ಯಂಡ್ ಸೇಫ್ ಆಗುತ್ತೆ. ಎಲ್ಲ ಸೇರಿದ್ದು ತುಂಬ ಖುಷಿ ಆಯಿತು. ಗಂಡು ಮಗುನೇ. ಊಟ ಎಲ್ಲ ಮುಗಿಸ್ಕೊಂಡು ಅವ್ರವ್ರ ಒಪಿನಿಯನ್ ಹೇಳ್ತಾಯಿದ್ರು ಯಾವ ಬೇಬಿ ಆಗತ್ತೆ ಅಂತ. ಎಲ್ರಿಗೂ ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಫೋಟೋಸ್ನ ಶೇರ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.